ತುಮಕೂರು ಜಿಲ್ಲೆಯಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿ ಭಕ್ತಿ ಮೆರೆದ ಜನತೆ. ನಾಡಿನಾದ್ಯಂತ ಇಂದು ಶ್ರೀರಾಮನವಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು, ಎಲ್ಲೆಲ್ಲೂ ರಾಮನ ಸ್ಮರಣೆಯಲ್ಲಿ ಭಕ್ತರು ಮುಳುಗಿದ್ದು, ರಾಮನ ಹೆಸರಲ್ಲಿ ಪಾನಕ, ಮಜ್ಜಿಗೆ, ಹೆಸರು ಬೇಳೆಯನ್ನ ವಿತರಣೆ ಮಾಡಲಾಯಿತು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿರುವ ನಾಗರಕಟ್ಟೆ ಗಣೇಶ ದೇವಾಲಯದಲ್ಲಿ ರಾಮನವಮಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ನಗರದ ನಾಗರಕಟ್ಟೆ ದೇವಾಲಯದಲ್ಲಿ ಹೋಮ, ಹವನ, ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮನವಮಿ ಪ್ರಯುಕ್ತ ದೇವಾಲಯದಲ್ಲಿ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಲ್ಲದೆ ದೇವಾಲಯಕ್ಕೆ ಆಗಮಿಸಿದ ನೂರಾರು ಮಂದಿ ಭಕ್ತರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಲಾಯಿತು. ಶ್ರೀರಾಮನವಮಿಯಿಂದ ಹಿಂದೂ ರಾಷ್ಟ್ರವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇದೊಂದು ಪೀಠಿಕೆಯಾಗಿದೆ. ಪ್ರತಿಯೊಬ್ಬ ಹಿಂದೂ ಧರ್ಮದ ಮಹಿಳೆಯರು, ಮಕ್ಕಳು, ಯುವಕರು, ವಿದ್ಯಾರ್ಥಿನಿಯರು, ರೈತರು, ಕಾರ್ಮಿಕರು, ಈ ದೇಶದ ಪ್ರತಿಯೊಬ್ಬರೂ ಸೇರಿ ಹಿಂದೂ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲು, ಹಿಂದೂ ಧರ್ಮವನ್ನು ಆಚರಣೆ ಮಾಡಲು ಶ್ರೀರಾಮನವಮಿಯ ಹಬ್ಬವನ್ನು ಪ್ರಪ್ರಥಮವಾಗಿ ತೆಗೆದುಕೊಂಡು ಹಿಂದೂ ರಾಷ್ಟ್ರನ ನಿರ್ಮಾಣ ಮಾಡೋದಕ್ಕೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಶ್ರೀರಾಮನವಮಿ ಜಯಂತಿ ಆಚರಣೆ ಮಾಡುತ್ತಾ ಹಿಂದೂ ಧರ್ಮವನ್ನು ಘೋಷಣೆ ಮಾಡೋದಕ್ಕೆ ಇದು ಪ್ರಥಮವಾಗಿ ಕಾಯಕವಾಗಿದೆ. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ರಾಮನವಮಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಈ ವೇಳೆ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಭಕ್ತಿ ಭಾವ ಹಾಗೂ ಸಡಗರದಿಂದ ತುಮಕೂರಿನಲ್ಲಿ ರಾಮನವಮಿ ಹಬ್ಬವು ಅರ್ಥಪೂರ್ಣವಾಗಿ ನೆರವೇರಿತು. ಶ್ರೀರಾಮಚಂದ್ರನ ಜನ್ಮದಿನದ ಈ ಆಚರಣೆ ಭಕ್ತರಲ್ಲಿ ಹೊಸ ಉತ್ಸಾಹವನ್ನ ಮೂಡಿಸಿದೆ. ಇತ್ತ ಗುಬ್ಬಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬಿದ್ದ ಹನುಮಂತರಾಯ ಸ್ವಾಮಿ ದೇಗುಲ ಸೇರಿದಂತೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಶ್ರೀರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಹೋಮ, ಹವನ, ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಬಿದ್ದ ಹನುಮಂತರಾಯ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಇನ್ನು ದೇವಾಲಯಕ್ಕೆ ಆಗಮಿಸಿದ ನೂರಾರು ಮಂದಿ ಭಕ್ತರಿಗೆ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಲಾಯಿತು. ಇತ್ತ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲೂ ಶ್ರೀರಾಮನವಮಿ ಅಂಗವಾಗಿ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಫೋಟೋವನ್ನು ಅಲಂಕರಿಸಿ ವಾದ್ಯಗೋಷ್ಠಿಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಅಲ್ಲದೆ ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಸೀತಾರಾಮ ಭಜನಾ ಮಂದಿರ ಸೇರಿದಂತೆ ಪಟ್ಟಣದ ವಿವಿಧ ಕಡೆಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಇನ್ನು ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ವಿತರಣೆ ಮಾಡಲಾಯಿತು. ಈ ವೇಳೆ ಬಜರಂಗದಳ ಮುಖ್ಯಸ್ಥರು ಮಾತನಾಡಿ, ರಾಷ್ಟ್ರಪುರುಷ ಶ್ರೀರಾಮನ ಜನ್ಮದಿನದ ಅಂಗವಾಗಿ ನಾವು ಪ್ರತಿ ವರ್ಷದಂತೆ ಈ ಉತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸುತ್ತಿದ್ದೇವೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿರೋದು ನಮ್ಮೆಲ್ಲರ ಪುಣ್ಯ ಎಂದರು. ಪ್ರತಿ ವರ್ಷವೂ ಕೂಡ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಹುಟ್ಟಿದಂತಹ ಈ ಪುಣ್ಯ ದಿವಸದಂದು ನಾವು ಒಂದು ಸಿಹಿಯನ್ನು ಹಂಚುವುದರ ಮೂಲಕ, ಪಾನಕ ಮತ್ತು ಫಲಾರವನ್ನು ಜನಗಳಿಗೆ ಹಂಚುವುದರ ಮೂಲಕ ಆತನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರ್ಬೋದು, ಶ್ರೀರಾಮಚಂದ್ರ ಇದೆ ಈ ರಾಷ್ಟ್ರಪುರುಷ. ಈ ರಾಷ್ಟ್ರವೇನು ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರುವಂಥ ಒಬ್ಬ ಪುರುಷ ಹೇಗಿರಬೇಕು, ಒಬ್ಬ ಮನುಷ್ಯ ಹೆಂಗೆ ನಡ್ಕೋಬೇಕು, ತನ್ನ ಪ್ರಜೆಗಳನ್ನು ಹೆಂಗೆ ನೋಡ್ಕೋಬೇಕು, ತಾನು ಹೆಂಗಿರಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸಿರುವಂತಹ ಪ್ರಪಂಚದ ಏಕೈಕ ವ್ಯಕ್ತಿ ಯುಗಪುರುಷ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ. ಹಾಗಾಗಿ ಆತನ ಹುಟ್ಟಿದ ದಿನವನ್ನು, ನವಮಿಯನ್ನು ಅದ್ದೂರಿಯಾಗಿ ಅಂದರೆ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಈ ಒಂದು ಊರಿನಲ್ಲಿ ಆಚರಣೆ ಮಾಡಲಿಕ್ಕೆ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕೆಡವಿ 500 ವರ್ಷಗಳ ನಂತರ ಕೂಡ ಈಗ ಶ್ರೀರಾಮಚಂದ್ರನ ಅದ್ಭುತವಾದಂತಹ ದೇವಸ್ಥಾನ ಆಗಿದೆ. ಆ ಒಂದು ನೆನಪಿಗಾಗಿ ಕೂಡ ನಮ್ಮಲ್ಲಿ ಒಂದು ಏನು ಹಾಳಾಗಿತ್ತು ಪುನರುತ್ಥಾನ ಆಯಿತು. ಮತ್ತೊಮ್ಮೆ ರಾಮರಾಜ್ಯ ಈ ದೇಶದಲ್ಲಿ ರಾಮರಾಜ್ಯ ನೆಲೆಸಲಿ, ಶಾಂತಿ ನೆಲೆಸಲಿ. ಮತ್ತು ನಾವು ಈ ಆಚರಣೆ ಮೂಲಕ ಮತ್ತೊಂದನ್ನು ಕೇಳ್ಕೊತೀವಿ, ದುಷ್ಟರ ನಾಶ ಆಗ್ತಾ ಇದೆ, ಆಗಲಿ. ನಂತರ ಇಡೀ ಪ್ರಪಂಚದಂತೆ ಶಾಂತಿ ನೆಲೆಸಲಿ. ಈಗ ನಡೀತಾ ಇರುವಂತಹ ಯುದ್ಧ ಶಾಂತ ರೀತಿಯಿಂದ ಸಮಾಪ್ತವಾಗಿ ಎಲ್ಲ ಸುಖವಾಗಿ ಎಲ್ಲ ಜನಗಳು
ಮತ್ತು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸುಗಮವಾಗಲಿಂತ ಪರಮಾತ್ಮನ ಕೇಳಿಕೊಂಡು ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ದು ಜೈ ಶ್ರೀರಾಮ್ ಘೋಷಣೆ ಕೂಗಿ ಭಕ್ತಿ ಮೆರೆದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.